ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ BA 3rd ಸೆಮಿಸ್ಟರ್ ಬೇಸಿಕ್ ಕನ್ನಡ ಸಿಲೆಬಸ್ ನೋಡೋಣ ಅಂತ. ಕನ್ನಡ AECC ಕನ್ನಡ ನೆನಪಿಟ್ಕೊಂಡು ನೀವು 3rd ಸೆಮಿಸ್ಟರ್. ಸೊ ಇವು ಪಠ್ಯಕ್ರಮದ ಹೆಸರುಗಳು ಏನದಾವ ಅಂತ ನೋಡ್ರಿ. AECC 3 ಸಾಹಿತ್ಯ ಸಂಪ್ರತಿ 3 ಅಂತಂದು ಹೇಳಿ, DSC 3 ಹೊಸಗನ್ನಡ ಸಾಹಿತ್ಯ ಚರಿತ್ರೆ 3, ಆಮೇಲೆ ಇನ್ನೊಂದು ಬರ್ತದ್ರಿ ಎಲೆಕ್ಟಿವ್ ಕೋರ್ಸ್ ಅಂತ ಹೇಳಿ ನಿಮ್ಮ 3rd ಸೆಮಿಸ್ಟರ್ ಮತ್ತು 4th ಸೆಮಿಸ್ಟರ್ ಇಂಟ್ರೊಡ್ಯೂಸ್ ಮಾಡ್ತಾರದನ್ನ. ಸೊ ಮೊದಲಿಗೆ ಈ ಒಂದು ಸಿಲೆಬಸ್ ನಾವು ಏನು ನೋಡೋಣಪ್ಪ ಅಂತಂದ್ರೆ 3rd ಸೆಮಿಸ್ಟರ್ ಸಿಲೆಬಸ್ ಯಾವುದ್ರಿ, ಬೇಸಿಕ್ ಕನ್ನಡ ಸಾಹಿತ್ಯ ಸಂಪ್ರತಿ 3 ಪಠ್ಯಕ್ರಮ ಘಟಕ 1 ಒಲವು. ಸೊ ಮೊದಲನೇ ಘಟಕ ಯೂನಿಟ್ ನಂಬರ್ 1. ಅದರೊಳಗೆ ಮೊದಲೇದು ಏನೈತೆ ನೋಡ್ರಿ ಟಾಪಿಕ್, ಪೊಲ್ಲಮೆಯ ಲೇಸು ನಲ್ಲರ ಮೇಯೋಳ್. ಜನ್ನ ಬರೆದಿರುವಂಥದ್ದು ಪದ್ಯ ನಂಬರ್ 31 ಹೇಳಿಕೊಟ್ಟಿದ್ದಾರೆ ಇಲ್ಲಿ. ಎರಡನೇದು ಸಖಿಗೀತ ದಾರಾ ಬೇಂದ್ರೆ 15 ಪದ್ಯಗಳು. ವಂದೇ ಮಾತರಂ ಸಲೀಂ ಅಲಿ ಶಂಕರ ಬೈಚಬಾಳ. ನಾಲ್ಕನೇದು ಮಾಜಿ ಉಸ್ತಾದರೊಬ್ಬರ ಹಾಲಿ ಜೀವನ ದೇವನೂರು ಮಹಾದೇವ. ಘಟಕ 2 ಅಂತರಂಗ ಬಹಿರಂಗ. ಅದರೊಳಗೆ ಮೊದಲೇ ಟಾಪಿಕ್ ರೀ, ಮೂವರು ವಚನಕಾರರ ವಚನಗಳು, ಪುರಿಲಿಂಗ ಪೇದೆಯ 2 ವಚನಗಳು, ಅಮ್ಮುಗೆ ರಾಯಮ್ಮನ 2 ವಚನಗಳು, ಸತ್ಯಕ್ಕನ 2 ವಚನಗಳು. ಇನ್ನು ಘಟಕ 2ರೊಳಗೆ ಎರಡನೇ ಟಾಪಿಕ್ ನೋಡ್ರಿ, ಅಗ್ನಿಪರ್ವ GS ಶಿವರುದ್ರಪ್ಪ ಅವರು ಬರೆದಿರ್ತಕ್ಕಂಥದ್ದು. ಮೂರನೇದು ಸಂತಸ ಅರಳುವ ಸಮಯ ಶ್ರೀನಿವಾಸ್ ಜಲವಾದಿ. ನಾಲ್ಕನೇದು ಎತ್ತಿನ ಬಂಡೆಯಲ್ಲಿ ಪಯಣ ಆತ್ಮಚರಿತ್ರೆ ಶಿವರಾಜ್ ಪಾಟೀಲ್. ಸೊ ಇವು 4 ಟಾಪಿಕ್ ನಿಮಗೆ ಘಟಕ ನಂಬರ್ 2ರೊಳಗೆ ಬರ್ತಾವ. ಇನ್ನು ಘಟಕ 3 ನೋಡ್ರಿ ಏನೈತಿ ಅಂತ ಹೇಳಿ, ಘಟಕ 3 ಸಂಸ್ಕೃತಿ. ಮೊದಲೇದು ದೇವತಾ ಪೃಥ್ವಿ ಮಧುರಚನೆ. ಎರಡನೇದು ಭಾಷೆ ಬೇರು ಭಾವ ಹಾವು ವಾಸುದೇವ್ ನಾಡಿಗ. ಮೂರನೇದು ಬಂಡೆ ಬಸಪ್ಪನ ದೊಡ್ಡಿ ಲಕ್ಷ್ಮಣ್ VA. ಇನ್ನು 4ನೇದು ಟಾಪಿಕ್ ರೀ, ನವೋದಯ ಕಾವ್ಯದಲ್ಲಿ ಸ್ವಾತಂತ್ರ್ಯ ಹೋರಾಟ ಚನ್ನಪ್ಪ ಕಟ್ಟಿ. ಇದು 4 ಟಾಪಿಕ್ಗಳು ಅದು ರೀ. ಇನ್ನು ಘಟಕ ನಂಬರ್ 4, ಘಟಕ 4 ಬಹುಶಿಸ್ತೀಯ ಚಲನಚಿತ್ರ ಅಧ್ಯಯನ. ಅದರೊಳಗೆ ಮೊದಲನೇದು ಮುತ್ತಿನ ಹಾರ ಚಲನಚಿತ್ರ ತೋರಿಸಿ ಅನ್ವಯಿಕ ವಿಮರ್ಶೆ ಮಾಡುವುದು. ಸೊ ನಿಮಗೇನಪ್ಪ ಅಂದ್ರೆ ಮುತ್ತಿನ ಹಾರ ಒಂದು ಚಲನಚಿತ್ರ ನೋಡಿ ಅದನ್ನೇನು ಮಾಡ್ಬೇಕಂದ್ರೆ ನೀವು ವಿಮರ್ಶೆ ಮಾಡ್ಬೇಕಂತ ಹೇಳ್ತಾರೆ. ವಿಮರ್ಶೆ ಅಂದ್ರೆ ಟೀಕೆ ಮಾಡೋದಾಗಿರ್ಬೋದು. ವಿಮರ್ಶೆ ಅಂದ್ರೆ ಇಂಗ್ಲೀಷ್ ಒಳಗೆ ನಾವು ಹೇಳ್ತೀವಿ ಕ್ರಿಟಿಸೈಸ್ ಮಾಡೋದು ಹೇಳಿ ಕರಿತೀವಿ. ಅದ್ರ ಬಗ್ಗೆ ಬರೀಬೇಕು ನೀವು ಅಲ್ಲಿ. ಸೊ ಟಾಪಿಕ್ಸ್ ಬಹಳಷ್ಟು ಈಸಿ ಅದಾವ ಅಂತ ಅನ್ಕೊಂಡಿಲ್ಲ ಅಣ್ಣ. ಘಟಕ ನಂಬರ್ 5, ಘಟಕ 5 ಕೌಶಲ್ಯ ಕನ್ನಡ. ಅದರೊಳಗೆ ಮೊದಲೇದು ನೋಡ್ರಿ ಭಾಷಣ ಕಲೆ ಅರ್ಥ ಮತ್ತು ಮಹತ್ವ. ಭಾಷಣ ಕಲೆ ನಿಮ್ಗೆ ಕಲಿಸ್ಕೊಡ್ತಾರ, ಭಾಷಣ ಹೆಂಗೆ ಮಾಡಬೇಕು ಏನು ಮಾಡ್ಬೇಕಂತ ಹೇಳಿ. ಅದರೊಳಗೆ ಮೊದಲೇ ಟಾಪಿಕ್ ರೀ ಅರ್ಥ ಮತ್ತು ಮಹತ್ವ. ಭಾಷಣ ಅಂದರೆ ಏನು, ಆಮೇಲೆ ಅದರ ಮಹತ್ವ ಏನು ಅಂತಂದು ಹೇಳಿ. ಎರಡನೇದು ರೀ ಭಾಷಣಕಾರರ ಕಾರಣ ಗುಣಲಕ್ಷಣಗಳು ಮತ್ತು ಭಾಷಣದ ಸಿದ್ಧತೆ. ಮೂರನೇದು ಭಾಷಣದ ಮಾದರಿಗಳು. ಇದಿಷ್ಟು ಏನಪ್ಪ ಅಂತಂದ್ರೆ ನಿಮ್ಗೆ 5 ಘಟಕಗಳದಾವ. ಇದಿಷ್ಟು ನಿಮ್ಗೆ ಬೇಸಿಕ್ ಕನ್ನಡ ಸಿಲೆಬಸ್ ರೀ. ಅಂದ್ರೆ ಅದರ ಟಾಪಿಕ್ ಟೈಟಲ್ ಹೆಸರು ಏನೈತ್ರಿ, ಸಾಹಿತ್ಯ ಸಂಪ್ರತಿ 3ರ ಪಠ್ಯಕ್ರಮ ಅಂತಂದು ಹೇಳಿ ಕನ್ನಡದೊಳಗೆ ಸಿಲೆಬಸ್. ಓಕೆ. ಇನ್ನು ಬೇಸಿಕ್ ಆಪ್ಷನಲ್ ಕನ್ನಡ ಬೇಕಾಗಿತ್ತಪ್ಪ ಅಂತಂದ್ರೆ ನೀವು ನಂಗೆ ಮೆಸೇಜ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಂಗೆ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ, ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ಗೆ, ಲೈಕ್ ಕೊಡೋದನ್ನು ಮರೆಯೋಕೆ ಹೋಗ್ಬೇಡ್ರಿ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ.